ನಿಮ್ಮ ಮಗ ಬದುಕಿಲ್ಲ ಅನ್ನೋದು ಕಹಿ ಆದರೂ ಇಲ್ಲಿ ಬಂದು ಜೀವನ ನಡೆಸೋದಕ್ಕೆ ಅವನೇ ದಾರಿ. ಇದೊಂದು ಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಷ್ಟು ದಿನ ಬರೀ ನಾಟಕ ಮಾಡೇ ಜೀವನ ಮಾಡಿದ್ದೀವಿ ಅಂತ ನಿಮ್ಗೆ ಅನ್ನಿಸ್ಬೋದು, ಆದರೆ ನಾವು ಅರ್ಜುನಿಗೆ ಮಾತು ಕೊಟ್ಟಿದ್ದೀವಿ ಅಂತ ನಾವಿಲ್ಲಿಗೆ ಬಂದಿದ್ದು. ಆದರೆ ಇಲ್ಲಿಗೆ ಬಂದಮೇಲೆ ನಾವು ಯಾವುದನ್ನು ಒತ್ತಾಯವಾಗಿ ಮಾಡಲೇ ಇಲ್ಲ. ನೀವೂ ಅಷ್ಟೇ ಪ್ರೀತಿಯಿಂದ ನೋಡ್ಕೊಂಡ್ರಿ. ನಿಮ್ಮ ಮನಸ್ಸಲ್ಲಿ ಏನಾದರೂ ನಮ್ಮ ಬಗ್ಗೆ ಕೆಟ್ಟ ಭಾವನೆ ಬಂದಿದ್ರೆ ದಯವಿಟ್ಟು ಕ್ಷಮಿಸಿ ಅಮ್ಮ. ಇಲ್ಲ, ನೀವೆಲ್ಲ ಸುಳ್ಳು ಹೇಳ್ತಿದ್ರ. ಅವನು ಬದುಕಿಲ್ಲ ಅನ್ನೋದು ನಾನು ನಂಬಲ್ಲ. ಅವನು ಬದುಕಿದ್ದಾನೆ, ದುಬೈಲಿದ್ದಾನೆ ಅವನು. ಅಮ್ಮ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ನಿಮಗೆ ನಾವು ಸುಳ್ಳು ಹೇಳಿದ್ದೀನಿ ನಿಜ, ಆದರೆ ನಿಮಗೆಲ್ಲ ನೋಯಿಸೋ ಉದ್ದೇಶ ನಂದಾಗಿರಲಿಲ್ಲ. ಹಾಗೇನಾದರೂ ನಿಮ್ಗನ್ಸಿದ್ರೆ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಆದರೆ ಅರ್ಜುನ್ ಬದುಕಿಲ್ಲ ಅನ್ನೋದು ವಾಸ್ತವಮ್ಮ. ನಾನಿದ್ದೀನಿ ಅಮ್ಮ, ನಾನು ಅರ್ಜುನ್ ಸ್ಥಾನ ತುಂಬ್ತೀನಿ. ನಿಮ್ಮನ್ನೆಲ್ಲ ನಾನು ಚೆನ್ನಾಗಿ ನೋಡ್ಕೋತೀನಿ. ನಾನೇ ನಿಮ್ಮ ಮಗ ವಿದ್ಯಾ, ನಾನು ನಿಮ್ಮ ಅಣ್ಣ. ಮಿಂಚುನೇ ನನ್ನ ಮಗಳು. ಇಷ್ಟು ದಿನ ನಾನು ಯಾವತ್ತು ಮಿಂಚುನ ಅರ್ಜುನ್ ಮಗಳು ಅಂತ ನಾನು ನೋಡೇ ಇಲ್ಲ. ಅವಳು ನನ್ನ ಮಗಳೇ. ನಿಮ್ಮಲ್ಲಿ ನಾನು ಒಬ್ಬ ಆಗಿರ್ಬೇಕು ಅಂತ ಇಲ್ಲಿ ಬಂದೆ. ಪ್ಲೀಸ್ ನನ್ನನ್ನು ಒಪ್ಕೊಳ್ಳಿ, ನಿಮ್ಮ ಮಗ ಅಂದ್ಕೊಳ್ಳಿ. ಮಿಂಚು, ಪ್ಲೀಸ್ ಕೊನೆ, ಒಂದೇ ಒಂದ್ಸಲ ಅಪ್ಪ ಅಂತ ತಪ್ಕೊಳ್ಳೆ. ಅಮ್ಮ, ದಯವಿಟ್ಟು ಇವ್ರನ್ನ ನಿಮ್ಮ ಮಗನಾಗಿ ಸ್ವೀಕರಿಸಿ. ನಾನಂತೂ ನನ್ನ ಮಗನ ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ. ನಾನು ಮಿಂಚುನ ನನ್ನ ಮಗಳಾಗಿ ಸ್ವೀಕರಿಸ್ತೀನಿ. ಅದಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ ಅಮ್ಮ. ಅಮ್ಮ, ತಾಯೇ ಧರ್ಮ ಮಾಡಮ್ಮ. ಅಣ್ಣ ತೆಗ್ಬಿಟ್ಟು ಕೊಡೋಣ. ಎಷ್ಟು ಹೇಳೋದು ಗೊತ್ತಾಗಲ್ವಾ ನಿಂಗೆ? ಅಣ್ಣ ಟೀ ಕುಡಿಯೋಕೆ ಒಂದು 10 ರೂಪಾಯಿ ಕೊಡೋಣ. ಅಮ್ಮ, ದರಿದ್ರದವನು ಟೀ ಕುಡಿಯೋಕೆ ಇವನ ತಾನೇ ಕಾಸಿಲ್ಲ. ಅಮ್ಮ, ತಾಯೇ. ಶಿವಪ್ಪ, ಯಾರೋ ದೊಡ್ಡ ಮನೆ ಜನ ಅನ್ನಿಸ್ತದೆ. ಶಿವಪ್ಪ ಕಾಯೋ ತಂದೆ, ಒಳ್ಳೆ ಗಿರಾಕಿ ಕಳಿಸ್ದೆ ಹಿಂದೆ, ಹಸಿವೆಗೆನ್ನು ತಾಳಲಾರೆ ಕಾಪಾಡೆಯ. ಅಮ್ಮ, ತಾಯೇ, ಊಟ ಮಾಡಿ 3 ದಿನ ಆಯ್ತು ಕಣವ್ವ. ಹೊಟ್ಟೆ ಹಸುವು ತಡೆಯೋಕ್ಕಾಯ್ತಾ ಇಲ್ಲ. ಏನಾದರೂ ಭಿಕ್ಷೆ ಕೊಟ್ಟು ಪುಣ್ಯ ಕಟ್ಕೊಳ್ಳವ್ವ. ಇರಪ್ಪ, ನಮ್ಮ ಮನೆಯವ್ರು ಬರ್ತಾರೆ, ಕೊಡಿಸ್ತೀನಿ. ಈ ಮುಖನ ಎಲ್ಲೋ ನೋಡಿದ್ದೀನಲ್ಲ, ಎಲ್ಲಿ ನೋಡಿದೀನಿ ಅಂತ ನೆನಪೇ ಆಗ್ತಿಲ್ವಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ.
ನಾನು ಮುಂದೆ ಹೇಳೋವರೆಗೂ ಆ ರೂಮಲ್ಲಿ ವಾಸ ಮಾಡ್ತಾ ಇರೋ ಗಂಡ ಹೆಂಡತಿ ಸೇರೋ ಹಾಗಿಲ್ಲ. ನೀನು ಅವತ್ತ ಮನೆಗೆ ಬಂದಿದ್ದ ಜ್ಯೋತಿಷಿ ಅಲ್ವಾ? ಅಯ್ಯೋ, ಬಂದು ಇವ್ರ ಕೈಯಾಗೆ ತೆಗ್ಲಾಕೊಂಡ್ಬಿಟ್ನಲ್ಲ, ಏನ್ ಮಾಡೋದು ಇವಾಗ? ನಾನವನಲ್ಲ ಅವ್ರು ಯಾರೋ ನನಗೂ ಗೊತ್ತಿಲ್ಲವ್ವ. ನಾನು ಮಿಸ್ಟರ್ ತಿರುಪೆ. ನನ್ನನ್ನೇ ಯಾಮಾರ್ಸ್ ಓಡೋಗ್ತೀಯ? ಈಗ ಹೋಗು ನೋಡೋಣ ಎಲ್ಲಿ ಹೋಗ್ತೀಯ ಅಂತ. ಅವ್ರೆ, ನಿಮ್ದು ಅಮ್ಮಯ್ಯ, ನನಗೇನು ಮಾಡಬೇಡಿ. ನೀನ್ ಏನ್ ಮಾಡ್ದೆ ಅಂತ ನಿನಗೆ ಗೊತ್ತಿಲ್ವಾ? ನೀನವತ್ ಯಾಕೆ ಹಾಗೆ ಮಾಡ್ದೆ ಅಂತ ಬಾಯ್ ಬಿಡು. ಇಲ್ಲ ಅಂದ್ರೆ ಇವತ್ತು ನಿನ್ಗೊಂದ್ ಗತಿ ಕಾಣಿಸ್ತೀನಿ ನೋಡು. ಅದರಲ್ಲಿ ನಂದೇನು ತಪ್ಪಿಲ್ಲ ಅಮ್ಮವ್ರೆ. ಆ ಶಿವರುದ್ರಪ್ಪ ನಾನು ಹೇಳ್ದಂಗೆ ಕೇಳು, ನಿನಗೆ ಜಾಸ್ತಿ ದುಡ್ಡು ಕೊಡ್ತೀನಿ ಅಂದ. ಸ್ವಾಮಿಗಳೇ, ನನ್ನ ಪಿರಾಣ ಹೋದ್ರೂ ಪರವಾಗಿಲ್ಲ, ನನ್ನ ಮಗ ಸೊಸೆನ್ ಮಾತ್ರ ದೂರ ಮಾಡಬೇಡಿ. ಅವ್ರು ಸಂದಾಕಿರ್ಬೇಕು. ನೀನು ಪ್ರಪಂಚ ಅನ್ಕೊಂಡಿರೋ ನಿನ್ನ ಗಂಡನ್ನ ನಿನ್ ಜೊತೆ ಇರಕ್ ಬಿಡೋಕಿಲ್ಲ. ಅಮ್ಮ, ಅಳ್ಬೇಡ ಕಣೆ. ಒಬ್ಳೆ ಯಾಕೆ ಬಂದೆ? ಏನಾಗ್ತಿದೆ ನಿನ್ಗೆ? ನಿಂದೇನು ತಪ್ಪಿಲ್ಲ ಅಂತ ಮಹೇಶ್ವರ ಹೇಳಿದ್ನಲ್ಲ. ಅಳ್ಬೇಡ ಕಣೆ, ಸುಮ್ಮನಿರು. ಯಾಕೆ ಅವರು ಹಾಗೆ ಹೇಳಿದ್ರು? ನನ್ನದು ತಪ್ಪಿತ್ತಲ್ಲ. ಅವ್ರನ್ನ ಹುಡುಕೊಂಡೆ ನಾನು ಈ ಕಾಡಿಗೆ ಬಂದಿದ್ದು. ನಾನು ಮಾತಾಡೋದನ್ನು ಕೇಳಿಸ್ಕೊಳ್ದೆ ನನ್ನ ಒಂಟಿ ಅಂದ್ಬಿಟ್ಟು ಹೋದ್ರಲ್ಲ. ಅವ್ರಿಗೆ ನನ್ನಲ್ಲಿ ಯಾವ ಭಾವನೆನೂ ಇಲ್ಲ ಚಲಜ. ಹಾಗಲ್ಲ ಅಂಬಾ, ನೀನ್ ಮರ್ಯಾದೆ ಹೋಗ್ಬಾರ್ದು ಅಂತಾನೆ ಹಾಗೆ ಹೇಳಿರ್ತಾನೆ. ನಿಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಅಂತ ಹೇಳಿದ್ದಕ್ಕೆ ಅಲ್ವಾ ನಿನ್ಗೆ ಅವಮಾನ ಆಗೋದು ತಪ್ಪಿದ್ದು. ಹೌದು ಅಂಬಾ, ಇಲ್ದಿದ್ರೆ 100 ಜನ 100 ತರ ಕತೆ ಕಟ್ತಿದ್ರು. ನಿಮ್ಮಿಬ್ರಿಗೂ ಏನೋ ಸಂಬಂಧ ಇದೆ ಅನ್ನೋ ತರ ಮಾತಾಡ್ತಿದ್ರು. ದೇವ್ಮಾವಂಗೆ ನಿಮ್ಮ ಮನೆಯವ್ರಿಗೆ ಊರಲ್ಲಿ ತಲೆ ಎತ್ತಿ ನಡೆಯಕ್ಕಾಗ್ತಿತ್ತ? ಯೋಚನೆ ಮಾಡು. ನಾನು ಅವ್ರನ್ನ ಹುಡುಕೊಂಡು ಹೋಗ್ಲೇಬಾರ್ದಾಗಿತ್ತು. ನನ್ ಕುತೂಹಲದಿಂದಲೇ ಇದೆಲ್ಲ ಆಗಿದ್ದು. ಇವ್ರೇನೋ ಮುಚ್ಚಿಡ್ತಿದ್ದಾರೆ ಅನ್ಕೊಂಡೆ. ನಾನೇನೋ ಅದನ್ನ ಕಂಡಿಡ್ತೀನಿ ಅನ್ಕೊಂಡೆ. ನನ್ ಬಗ್ಗೆ ಅವ್ರಿಗೆ ಯಾವ ತರದ ಭಾವನೆ ಇದೆ ಅಂತ ಕೇಳ್ಬೇಕು ಅನ್ಕೊಂಡೆ. ಮೊದಲನೇ ಸಲ ಅಪ್ಪನ್ ಮುಂದೆ ತಲೆ ತಗ್ಸಿ ನಿಂತ್ಬಿಟ್ಟೆ. ಅವರಿಗೆ ಅವಮಾನ ಆಗೋ ತರ ಮಾಡ್ಬಿಟ್ಟೆ. ಇದ್ರಲ್ಲಿ ನಿನ್ ತಪ್ಪೇನೂ ಇಲ್ಲ ಅಂಬಾ. ಪ್ರೀತಿ ಹುಟ್ಟೋವಾಗ ಯಾರನ್ನೂ ಕೇಳಿ ಹುಟ್ಟಲ್ಲ. ಪ್ರೀತಿ ಮಾಡೋದು ತಪ್ಪು ಅಲ್ಲ. ಈಗ ಅಳ್ಬೇಡ, ಮನೆಗೆ ಹೋಗೋಣ. ನಿನ್ ಜೊತೆ ನಾವು ಬರ್ತೀವಿ. ಪ್ರೀತಿ ಅಂದ್ರೆ 2 ಹೃದಯನ ಸೇರ್ಸೋ ಸೇತುವೆ. ಆ ಸೇತುವೆನ ನಮ್ಮಿಬ್ರ ಮಧ್ಯೆ ಈಗಾಗ್ಲೇ ನಾನು ಕಟ್ಟಿದ್ದೀನ ಅಥವಾ ಕಟ್ಟಿದ್ದೀನಿ ಅನ್ನೋ ಭ್ರಮೆಲ್ ನಾನಿದ್ದೀನ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಸತ್ಯ ಏನು ಅನ್ನೋದು ಗೊತ್ತಾದ್ರೆ ಆ ಸತ್ಯ ಎಷ್ಟೇ ಕಹಿ ಆಗಿದ್ರು ಅದನ್ನ ಒಪ್ಕೊಳ್ಳೋ ಪ್ರಯತ್ನನಾದ್ರೂ ಮಾಡಬಹುದು. ಆದ್ರೆ ಇಲ್ಲಿ ಅವ್ರ ಮನ್ಸಲ್ಲಿ ಏನಿದೆ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಕತ್ಲಲ್ಲಿ ಬದುಕೋ ಕಷ್ಟ ಯಾವ ಶತ್ರುಗೂ ಬೇಡ. ಪ್ರೀತಿ ಹುಟ್ಟೋಕೆ ಸಮಯ ಬೇಡ. ಒಂದೇ ಒಂದ್ ಕ್ಷಣಕ್ಕೆ ಪ್ರೀತಿ ಅರಮನೆನೇ ಕಟ್ಬಿಡ್ಬೋದು. ಆದ್ರೆ ಅದೇ ಅರಮನೆ ಕುಸ್ತು ಕೆಳಗ್ ಬಿದ್ರೆ ಅದ್ರ ಕೆಳಗೆ ನಮ್ ಮನ್ಸು ಜೀವಂತ ಸಮಾಧಿ ಆಗ್ಬಿಡುತ್ತೆ. ಏನೇನೋ ಮಾತಾಡ್ಬೇಡ ಅಂಬಾ, ಭಯ ಆಗ್ತಿದೆ. ಮನೆಗ್ ಬಾ. ನಂಗೇನು ಆಗಲ್ಲ, ಹೆದರಬೇಡಿ. ನಾನೇನು ಅಷ್ಟೊಂದು ಹೇಳಿ ಅಲ್ಲ. ಈಗ ಮನೆಗೆ ಹೋಗೋ ಮನ್ಸಿಲ್ಲ. ಸ್ವಲ್ಪ ಹೊತ್ತಾಗ್ಲಿ. ಈಗ ನನ್ಗೆ ಏಕಾಂತ ಬೇಕು. ನೀವಿಬ್ರು ಇಲ್ಲಿಂದ ಹೋಗಿ.
ಮನ್ಸಿಗೆ ಸ್ವಲ್ಪ ಸಮಾಧಾನ ಆದ್ಮೇಲೆ ನಾನೇ ಬರ್ತೀನಿ. ನಿನ್ನೊಬ್ಳನ್ನೇ ಬಿಟ್ಟು ನಾವು ಹೋಗಲ್ಲ. ದಯವಿಟ್ಟು ಹಠ ಮಾಡ್ಬೇಡ ಜಲ್ಜಾ. ನಿಜವಾಗ್ಲೂ ಹೇಳ್ತಾ ಇದೀನಿ, ನನಗೀಗ ಒಬ್ಳೆ ಇರ್ಬೇಕು ಅಂತ ಅನ್ನಿಸ್ತಿದೆ. ನಾನು ಯೋಚನೆ ಮಾಡ್ಬೇಕು, ನಾನು ಮಾಡಿದ್ರಲ್ಲಿ ಯಾವ್ದು ಸರಿ. ಬನ್ನಿ ಬನ್ನಿ ಬನ್ನಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಏ ಕಸ್ತೂರಿ, ಆರ್ತಿ ತಟ್ಟೆ ತಗೊಂಬಾರೆ, ಬೇಗ ಬಾ. ನಮಸ್ಕಾರ. ಚೆನ್ನಾಗಿದ್ದೀರಾ ತಾಯಿ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಕಸ್ತೂರಿ, ಬೇಗ ಬಾರೆ. ಸಕ್ಕರೆ ಹೇಳ್ತದೆ ಎ ಬಿ ಇವರೇನಪ್ಪ? ಹ್ಞೂ ಕೊಡು, ಸುಮ್ಮನಿರೋ, ಮಾತಾಡಬೇಡ. ಹಾಯ್ ಆಂಟಿ. ಹಾಯ್ ಮಾ. ಬಂದ್ಯಾ? ಓ, ಕೊಡು 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 ಕೊಡು. ಮನುಜ, ಇದಿಟ್ಕೊಳ್ಳೋ. ಬೀಗ್ರೆ, ಇದೆಲ್ಲ ಯಾಕೆ? ನನಗ್ ಸಪೋರ್ಟ್ ಮಾಡಕ್ ಬಂದಿದ್ದೀರಾ? ನಿಮಗ್ ಗೌರವ ತೋರಿಸ್ದೆ ಹೋದ್ರೆ ಅದ್ ನನಗ್ ಗೌರವ ಅಲ್ಲ. ಏ ರವಿ, ವಿಡಿಯೋ ಮಾಡೋ. ಏ ಕಸ್ತೂರಿ, ಇದಾಕು. ಇದನ್ನು ನಾನೇ ಮಾಡ್ಬೇಕಾ? ಅಯ್ಯೋ ಹೋಗಿ, ಏನು ಸೌದೋಗಲ್ಲ, ಹೋಗು. ಬನ್ನಿ ಬನ್ನಿ, ಒಳಗ್ ಬನ್ನಿ ಬನ್ನಿ. ಬನ್ನಿ. ಅಲ್ಲ ಬೀಗ್ರೆ, ಶ್ರುತಿ ಅವ್ರ ಅಪ್ಪ ಬರ್ಲಿಲ್ವಾ? ಅವರು ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಅಪ್ಪು, ಅದು ಹೆಂಗಪ್ಪು? ಈ ಅವರು ಬೇರೆ ಊರಿಗೆ ಹೋದಾಗ ನಮ್ಮ ಮನೇಲಿ ಏನಾದ್ರು ಕಾರ್ಯಕ್ರಮ ಇಟ್ಕೋತೀವ, ಅಥವಾ ನಮ್ಮ ಮನೇಲಿ ಕಾರ್ಯಕ್ರಮ ನಡೀತಾ ಇದೆ ಅಂತ ಗೊತ್ತಾದ ತಕ್ಷಣ ಮನುಷ್ಯ ಊರು ಬಿಟ್ಟು ಎಗರ್ಕೊಂಡು ಹೋಗ್ಬಿಡ್ತಾನ? ರೀ, ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ತಪ್ಪಾಗೇನು ಹೇಳಿಲ್ವಲ್ಲೇ? ಅತ್ತೆ, ನಮ್ಮಮ್ಮನೇನಾ ಇವತ್ತಿನ ಚೀಫ್ ಗೆಸ್ಟು? ಹೌದು ಕಣಮ್ಮ, ನಿಮ್ಮ ಅಮ್ಮನೇ ಚೀಫ್ ಗೆಸ್ಟು. ನಮ್ಮ ಮನೋಜನ್ ಅಂಗಡಿಗೆ ಅವರು ಫಸ್ಟ್ ಐಟಮ್ ತಗೊಂಡ್ರು ನೋಡು. ಆಗ್ಲಿಂದ ಮನೋಜನ್ ಅಂಗಡಿ ಎಷ್ಟು ಚೆನ್ನಾಗಿ ಓಡ್ತಿದೆ ನೋಡು. ಪರ್ಚೇಸ್ ಮಾಡಿದ ಐಟಮ್ನ ಹಾಗೆ ವಾಪಸ್ ಮಾಡ್ಬಿಟ್ರಲ್ಲಮ್ಮ. ಆ ಉದ್ಧಾರಕ್ಕೆ ಕಾರಣ ಅಲ್ಲಿ ನಿಂತಿದ್ದ ನೋಡು, ಅವನು. ನಾವೆಲ್ಲ ಒಂದೇ ಕುಟುಂಬ ಅನ್ನೋ ಪ್ರೀತಿನಲ್ಲಿ ನಿಮ್ಮ ಮನೆಗೆ ಎಸಿ ಕಳ್ಸಿದ್ದೆ. ಆದ್ರೆ ನೀವು ಅದನ್ನ ವಾಪಸ್ ಕಳ್ಸಿದ್ದು ನಿಮ್ಗೆ ಇವತ್ತಿಗೂ ಬೇಜಾರಿದೆ. ಅದು ಮುಗ್ದೋಗಿರೋ ವಿಷಯ. ಈಗ ಯಾಕದ್ರ ಬಗ್ಗೆ ಎಲ್ಲ ಮಾತು? ಈಗ ಮುಂದೆ ಏನಾಗಬೇಕು ಅದನ್ನ ನೋಡಿಯಮ್ಮ. ಶಾಂತಿ, ದೀಪ ಹಚ್ಚೆ. ಓ ಸರಿ, ನೀನು ಆ ಕಡೆ ಹಚ್ಚು. ಶಾಂತಿ, ಪೂಜೆ ಮಾಡ್ಬಿಡು, ಲೇಟ್ ಆಗುತ್ತೆ. KGF3 ಹೀರೋ ಡೀಪ್ ಸ್ಲೀಪಲ್ಲಿದೆ. ನಾನು ಸೇಫಾಗಿ ಹೊರಗೆ ಬರ್ಬೋದು.
KGF 3 ಹೀರೋ ಇಷ್ಟು ಬೇಗ ಯಾಕೆ ಇದ್ದಿದ್ದು? ಅಯ್ಯೋ ಈ ಬಿಲ್ಡೆಡ್ ಹೀರೋಯಿನ್ನು ಅಲ್ಲ, ನನಗೆ ಬೆಳಿಗ್ಗೆ ಹೊತ್ತು ಇಷ್ಟೊತ್ತಿಗೆ ಹೆಸರಿಗಾಗುತ್ತೆ ಅಂತ ನಂಗೆ ಕನ್ಸು ಬಿದ್ದಿರುತ್ತಾ? ನಾನು ಮಲ್ಗಿನಿ ಅಂತ ಗೊತ್ತು ತಾನೆ, ಪೂರ್ತಿ ಬಟ್ಟೆ ಹಾಕೊಂತಾನೆ ಆಚೆ ಬರಬೇಕು. ಸಾಸ್ ಬೆಸ್ಟ್, ನಾಚಿಕೆ ಇಲ್ಲ, ಜೀರಿಗೆ ಅಷ್ಟು ಅಂಜಿಕೆ ಇಲ್ಲ. ಅದೇನು ಹೆಣ್ಮಕ್ಳು ಏನೋಪ್ಪ. ಆಯ್ತಾಯ್ತು, ಮಾತ್ರ ಒಗ್ಗರಣೆ ಹಾಕೊಂಡು ಕೂತಿದ್ರೆ ಸಮಯ ಹೋಗುತ್ತೆ. ಫಸ್ಟ್ ನೀವು ಕಣ್ಣಿಗೆ ಬಟ್ಟೆ ಕಟ್ಕೊಳ್ಳಿ. ನಾನು ಧೃತರಾಷ್ಟ್ರನೂ ಅಲ್ಲ, ಜೆಂಟ್ಸ್ ಗಾಂಧಾರಪ್ಪನೂ ಅಲ್ಲ. ಅಲ್ಲ, ನೀನ್ ಮೈ ತುಂಬಾ ಬಟ್ಟೆ ಹಾಕು ಅಂತ ಹೇಳಿದ್ರೆ ನೀನ್ ನನ್ ಕಣ್ಗೆ ಬಟ್ಟೆ ಸುತ್ಕೊ ಅಂತ ಹೇಳ್ತಿದ್ಯಲ್ಲ? ಅಪ್ಪ 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 ಅಪ್ಪ. ಅಲ್ಲ, ನೀನ್ ಇಷ್ಟು ಬೇಗ ಎದ್ದು ಸ್ನಾನ ಮಾಡ್ಕೊಂಡಿಲ್ಲ ಅಂದ್ರೆ ಅದು ಯಾವನ್ ಹೇಳ್ತಿದ್ದ? ಈ ವಿಲ್ಡೆಡ್ ಸಿನಿಮಾ ನೋಡಿದಾಗೂ ನಾನು ಇಷ್ಟೊಂದು ಗಾಬರಿ ಆಗಿರ್ಲಿಲ್ಲ. ಎದ್ದಿದ ತಕ್ಷಣ ಒಂದೊಂದು ಕ್ಷಣಕ್ಕೂ ನೀನ್ ಗಾಬರಿ ಮಾಡ್ತಿದ್ಯಲ್ಲ ನನ್ನ. ಇವಳು ಸ್ನಾನ ಮಾಡಿಲ್ಲ ಅಂದ್ರೆ ಕೈಲಾಸದಲ್ಲಿ ಶಿವ ಹೇಳ್ತಿದ್ನ, ಏನ್ ಕತೆ? ಅಳೋದೆಲ್ಲ ಸಾಹೇಬ್ರೆ, ಆ ಶಿವ ವಿಷಾನೇ ಕುಡ್ದು ಬಿಡ್ತಿದ್ದ. ವಿಷ? ಅಲ್ಲ, ನೀನ್ ನನಗೆ ನಿಜ ಹೇಳು, ಬರೀ ನೀರ್ ಹಾಕೊಂಡ್ ಬಂದ್ಯಾ ಅಥವಾ ನೀರ್ಗೆ ವಿಸ್ಕಿ ಬ್ರಾಂದಿ ಎರಡು ಮಿಕ್ಸ್ ಹೊಡ್ಕೊಂಡ್ ಬಂದ್ಯಾ? ಅಯ್ಯೋ ಶಿವ, ನಮ್ಮಿಬ್ರ ಮಧ್ಯೆ ಅವನ್ ಹೆಂಗ್ ಕರಿತಿದ್ಯಾ? ಇವತ್ ಇಡೀ ದಿವಸ ನಾವ್ ಏನ್ ಮಾಡಿದ್ರು ಶಿವನ್ನ ನೋಡ್ಬೇಕು, ಅಲ್ಲಿ ಶಿವ ಶಿವ ಅಂತಿರ್ಬೇಕು. ಅದ್ಯಾಕೋ? ಸಾಹೇಬ್ರೆ, ಇವತ್ತು ಶಿವರಾತ್ರಿ. ಇವತ್ ಬೇಗ ಎದ್ದು ಸ್ನಾನ ಮಾಡಿ ಶಿವಪ್ಪಂಗ ಅಭಿಷೇಕ ಮಾಡ್ಬೇಕು. ಅದಕ್ಕೆ ನಾನು ಇವತ್ ಬೇಗ ಸ್ನಾನ ಮಾಡಿದ್ದು. ಇವಾಗ್ಲಾದ್ರೂ ಕಣ್ಣಿಗೆ ಬಟ್ಟೆ ಕಟ್ಕೊಳ್ಳಿ. ಬಟ್ಟೆ ಕಟ್ಕೊಳಕ್ಕೆಲ್ಲ ಆಗಲ್ಲ, ನಾನು ಹೋಗೇ ಬಿಡ್ತೀನಿ ಇರು. ಅಲ್ಲ, ಮೊದ್ಲೇ ಹಬ್ಬ ಅಂತ್ಯ, ನೀನ್ ಸೀರೆ ಸುತ್ಕೊಂಡಿಲ್ಲ ಅಂತ ನಾನು ಯಾಕೆ ಪಾಪೆ ಸುತ್ಕೊಳ್ಳಿ? ಹಾಗೆ ಕೂಲ್ನ ಡ್ರೈಯರಲ್ಲಿ ಒಣಗಿಸ್ಕೋ ಸರಿಯಾಗಿ, ಇಲ್ಲಾಂದ್ರೆ ರಾತ್ರಿ ಎಲ್ಲ ಅಕ್ಷಿ ಅಂತ ನನ್ನ ನಿದ್ರಾಭಂಗ ಮಾಡ್ತೀನಿ. ಅರೆ ಹೋಗಿ, ಮತ್ತೆ ಇನ್ನೂ ಯಾಕೆ ಇಲ್ಲೇ ನಿಂತಿದ್ದೀರಾ? ಅದು ಬೆಳಿಗ್ಗೆ ಎದ್ದಿದ ತಕ್ಷಣ ನಿನ್ ಮುಖ ಮಿರರಲ್ಲಿ ನೋಡಿದ್ನಲ್ಲ, ಬ್ರೈನ್ ಎಲ್ಲ ಬ್ಲಾಸ್ಟ್ ಆಗೋಗಿದೆ. ನಾನು ಹೋಗ್ತೀನಿ ತಾಳು. ಸಾಹೇಬ್ರೆ, ಬ್ಲಾಸ್ಟ್ ಆಗಿರೋ ಪೀಸ್ಗಳನ್ನ ಎತ್ಕೊಂಡು ಹೋಗಿ. ಅಯ್ಯೋ ಈ ವಿಲ್ ಡೆಡ್ಡು, ನೀನ್ ಡೆಡ್ಡು. ಹೇಳು ರೇಣಿಕೆ, ಏಕೆ ಇಲ್ಲಿಯೇ ನಿಂತು ಬಿಟ್ಟೆ? ಜಮದಗ್ನಿ, ಈ ಪ್ರದೇಶವನ್ನು ಗಮನಿಸಿದ್ದೀಯೇ? ಎಲ್ಲ ಜಾಗಕ್ಕಿಂತಲೂ ವಿಭಿನ್ನವಾಗಿದೆ ಎಂದು ನಿನಗೆ ಅನಿಸುತ್ತಿಲ್ಲವೇ? ಹೌದು ರೇಣಿಕೆ, ಈ ಜಾಗ ಬಹಳ ವಿಚಿತ್ರವಿದೆ ಎಂದೆನಿಸುತ್ತಿದೆ. ಅಂದರೆ ನಾವು ರುಚಿಕರು ಹೇಳಿದ ಜಾಗವನ್ನು ತಲುಪಿದ್ದೇವೆ ಎಂದಾಯಿತು. ಹಾಗಿದ್ದರೆ ಅಪ್ಪ ಸೂಚಿಸಿದ ಪ್ರದೇಶ ಇದೇ ಇರಬಹುದು ಎಂದು ಹೇಳುತ್ತಿದ್ದೀಯಾ? ಹೌದು ಜಮದಗ್ನಿ, ಖಂಡಿತವಾಗಿಯೂ ಇದೇ ಆಗಿರುತ್ತದೆ. ಅವರು ಹೇಳಿದ ಮಾಯಾಲೋಕಕ್ಕೆ ನಾವು ಇಲ್ಲಿಯೇ ಪ್ರವೇಶವನ್ನು ಮಾಡಬೇಕು. ಆದರೆ ರೇಣಿಕೆ, ಈ ದಟ್ಟವಾದ ಕಾಡಿನಲ್ಲಿ ಅವರು ಹೇಳಿದ ಮಂದಾರ ಪುಷ್ಪದ ಮರವನ್ನು ನಾವು ಎಲ್ಲಿ ಹುಡುಕುವುದು? ಇಲ್ಲೇ ಎಲ್ಲೋ ಇರಬೇಕು ಜಮದಗ್ನಿ, ಬಾ ಹೋಗೋಣ. ರೇಣಿಕೆ, ಅಲ್ಲಿ ನೋಡು.
ಮಹಾದೇವ, ಶಿವಲಿಂಗದಲ್ಲಿ ಜಟೆ. ನನ್ನ ಪತ್ನಿಯ ತಪ್ಪನ್ನು ಮುಚ್ಚೋದಕ್ಕೆ ನೀನು ಜಟಾಧಾರಿಯಾಗಿ ಬಂದೀಯ. ನಿನ್ನ ಕೃಪೆಗೆ ಏನು ಹೇಳಬೇಕು ಶಿವ? ನಾನಿಂತ ತಪ್ಪು ಮಾಡಿಬಿಟ್ಟೆ ಅರ್ಚಕರೇ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಹೇಳಿ ಹೇಳಿ. ಇದರಲ್ಲಿ ನಿಮ್ ತಪ್ಪೇನೂ ಇಲ್ಲ ಜಮೀನ್ದಾರೆ, ಎಲ್ಲ ಆ ಶಿವನ ಲೀಲೆ. ಶಿವ ಶಿವ, ಎಂತಹ ಮಹಿಮೆ! ಇದನ್ನು ನನ್ನ ಬದುಕಲ್ಲೇ ನೋಡಿರಲಿಲ್ಲ. ಎಷ್ಟೋ ಕಡೆ ಓಡಾಡಿದ್ದೀವಿ, ಆದರೆ ಇಂಥ ಅಚ್ಚರಿಯನ್ನು ಎಲ್ಲೂ ನೋಡಿಲ್ಲ. ಶಿವ 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 ಶಿವ, ನಿನಗೆ ಶರಣು ಶರಣು. ಓಂ ನಮಃ ಶಿವಾಯ. ಹರ ಹರ ಮಹಾದೇವ ಶಂಭೋ ಶಂಕರ. ಆಸೆಗೆ ಮಿತಿಯಿಲ್ಲ, ಅಕ್ಕರೆಗರಿವಿಲ್ಲ, ಗಂಧಕ್ಕೆ ಮರವೇ ಸ್ಥಿರವಲ್ಲ, ಹೆಣ್ಣಿಗೆ ಅಮ್ಮನ ಮಡಿಲೇ ಕೊನೆಯಲ್ಲ. ತೆಂಗು ತನಗಲ್ಲ, ಬಾಳೆಯು ಬನಕಲ್ಲ, ಹುಟ್ಟಿದ ಊರಲ್ಲಿ ನದಿಯಿಲ್ಲ, ಮಗಳೇ ಸೌಂದು ಕೊಬ್ಬರಿ ಬೆಲ್ಲಕ್ಕೋ. ವಿಶ್ವ, ನಿನ್ನ ಹೆಂಡತಿ ಆಗೋಳಿಗೆ ತಿನ್ಸಪ್ಪ.
ವೇದ ನೀನು ತಿನ್ಸು. ಅಮ್ಮ, ಅಂತೂ ಇಂತೂ ನೀನ್ ಬಯಸಿದ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಿದ್ದಾರೆ. ಈಗ್ಲಾದ್ರೂ ಖುಷಿನಾ? ಹೇಳೋದಿನ ಹಿಂಗ್ ಮುಂದೆ ಎಲ್ಲ ಖುಷಿ. ಎಲ್ಲ ಚೆನ್ನಾಗಿದ್ದಿದ್ರೆ ನನ್ನ ಮಗ ವಿಕ್ರಮ್ಗೂ ಇದನ್ನೆಲ್ಲ ಮಾಡ್ತಿದ್ದೆ. ಈ ಒಂದು ಕೊರ್ಗು ನಾನು ಸಾಯೋವರೆಗೂ ನನ್ನ ಮನಸ್ಸಿಂದ ಹೋಗಲ್ಲ. ಅದಕ್ಕೆ ನೀವು ಚೆನ್ನಾಗಿ ಅಡುಗೆ ಮಾಡ್ತೀರಾ ತಾನೆ? ನಾನಂತೂ ಇನ್ಮೇಲೆ ನಿಮ್ಮ ಕೈ ಅಡುಗೆನೇ ತಿನ್ನೋದು. ವೇದವ್ರೆ, ನೀವು ಮಾಡಿರೋ ಅಡುಗೆನ ಬೇಕಾದ್ರೆ ಅವಳು ತಿನ್ನಿ, ಆದರೆ ಅವಳು ಮಾಡಿರೋ ಅಡುಗೆನ ತಿನ್ನೋದಕ್ಕೆ ಹೋಗ್ಬೇಡಿ. ಯಾಕೆ? ಯಾಕಂದರೆ ಅಷ್ಟು ಕೆಡ್ದಾಗ ಮಾಡ್ತಾಳೆ, ಅದಕ್ಕೆ. ಮದುವೆ ಯಾವಾಗ ಇಟ್ಕೊಳ್ಳೋಣ? ಪುರೋಹಿತರ ಹತ್ರ ಡೇಟ್ ಕೇಳಿದ್ರೆ ಚೆನ್ನಾಗಿರ್ತಿತ್ತು. ನಾನು ಕೇಳಿದ್ದು ಆಯಿತು. ನನ್ನ ಮತ್ತೆ ವೇದ ಮದುವೆ ಯಾವಾಗ ಅಂತ ಫಿಕ್ಸ್ ಮಾಡಿದ್ದು ಆಯಿತು. ಹೌದಾ? ಯಾವತ್ತು? ಮಾರ್ಚ್ 5 ಅಮೃತಗಳಿಗೆ. ಆ ಮುಹೂರ್ತದಲ್ಲಿ ಮದುವೆ ಆದರೆ 7 ಜನ್ಮಕ್ಕೂ ಅವರೇ ಗಂಡ ಹೆಂಡತಿ ಆಗಿರ್ತಾರಂತೆ. ಅಯ್ಯೋ ದೇವ್ರೆ, ಅಳಿಯಂದ್ರು ನಮಗಿಂತ ಸ್ಪೀಡ್ ಆಗಿದ್ದಾರೆ ಅನ್ಸುತ್ತೆ. ಸ್ಪೀಡ್. ಕನ್ನಡದಲ್ಲಿ ಅದೊಂದು ಲೇನ್ ಉಂಟು, ಎಂತದದು? ಅದೇಮಾ, ಅಪಘಾತವೇ ಅವಸರಕ್ಕೆ ಕಾರಣ. ನಿನ್ನ ತಲೆ, ಅವಸರವೇ ಅಪಘಾತಕ್ಕೆ ಕಾರಣ ಅಂತ. ತುಂಬಾ ಸ್ಪೀಡಲ್ಲಿ ಹೋಗಿ ಸೀದಾ ಯಮಲೋಕಕ್ಕೆ ಹೋದ್ರೆ ಬಾರಿ ಕಷ್ಟ ಅಂತ. ಏನ್ ಮಾತಾಡ್ತಾ ಇದ್ದೀರಾ? ಶುಭ ಕಾರ್ಯ ನಡೆಯೋ ಟೈಮಲ್ಲಿ ನೋಡಿ, ಇಷ್ಟೊತ್ತು ನಾಸ ಸುಮ್ಮನಿದ್ದೆ. ಇನ್ನು ನನ್ನ ಕೈಲಿ ಸುಮ್ಮನೆ ಇರ್ಲಿಕ್ಕೆ ಆಗುದಿಲ್ಲ. ಈ ವೇದ ಇದ್ದಳಲ್ಲ, ಅವಳ ಕಾಲ್ಗುಣವೇ ಸರಿ ಇಲ್ಲ ಅಂತ. ಸಂಯುಕ್ತ ಬ್ಯಾಂಕ್ ಅಕೌಂಟಿಂದ ನಿಶಿ ಬ್ಯಾಂಕ್ ಅಕೌಂಟ್ಗೆ ಲಕ್ಷ ಗಟ್ಟಲೆ ಹಣ ಬಂದಿದೆ. ಅದಕ್ಕೆ ಅವಳಿಗೆ ತುಂಬಾ ದಿನದ ಹಿಂದೆನೆ ಸಂಯುಕ್ತ ಜೊತೆ ಲಿಂಕ್ ಇದೆ. ಅದಕ್ಕೆ ಅವಳು ಅಷ್ಟೊಂದು ಧೈರ್ಯವಾಗಿ ಓಡಾಡ್ತಿದ್ದಿದ್ದು. ಹೌದಕ್ಕ, ಇವಾಗ ನಾವು ವಿಷಯನ ಎಲ್ಲರ ಮುಂದೆ ಹೇಳಬೇಕು. ಅವಳು ಯಾಕೆ ಇವಳಿಗೆ ದುಡ್ಡು ಕೊಡ್ತಾ ಇದ್ಲು, ಇವಳು ಯಾಕೆ ಆ ದುಡ್ಡನ್ನು ತಗೊಳ್ತಾ ಇದ್ಲು, ಅವರಿಬ್ಬರು ಮಧ್ಯ ಏನು ಸಂಬಂಧ ಇದೆ, ಇವರಿಬ್ಬರು ಸೇರಿಕೊಂಡು ಏನೇನೆಲ್ಲ ಮಾಡಿದ್ರು ಅದನ್ನ ಕೇಳೋಣ. ಅಷ್ಟಲ್ಲದೆ ಇದನ್ನ ಎಲ್ಲರಿಗೂ ಹೇಳೋಣ. ಅಲ್ಲ, ನಿಮ್ಮದೇ ತಪ್ಪು ಅಂತ ಅಷ್ಟೆಲ್ಲ ಮಾತಾಡಿದ್ರಲ್ಲ ಅತ್ತೆ, ಅವ್ರಿಗೆ ಫಸ್ಟ್ ಈ ವಿಷಯ ಗೊತ್ತಾಗಬೇಕು. ನೀವೇನು ಅಂತ ಅವ್ರಿಗೆ ಅರ್ಥ ಆಗಬೇಕು. ಬೇಡ ಬಂದು. ಯಾಕಕ್ಕ ಬೇಡ ಅಂತೀರಾ? ಇವಾಗ ಅದು ಯಾವ ವಿಷಯನೂ ಹೇಳೋದು ಬೇಡ. ಅದಕ್ಕೆ ಯಾವಾಗಲೂ ನೀವು ಹೀಗೆ ಮಾಡ್ತೀರಾ. ಸರಿಯಾದ ಟೈಮಿಗೆ ವಿಷಯಗಳನ್ನ ಹೇಳಕ್ ಒಪ್ಪೋದೇ ಇಲ್ಲ. ಯಾರು ಕೆಟ್ಟವರು ಯಾರು ಒಳ್ಳೆಯವರು ಅಂತ ಎಲ್ರಿಗೂ ಗೊತ್ತಾಗ್ಲಿ ಬಿಡಿ. ಇಷ್ಟು ದಿವಸ ಯಾರು ಕೆಟ್ಟವರು ಅಂತ ಹೇಳಕ್ ಹೋಗೇನೆ ಎಲ್ಲರ ದೃಷ್ಟಿಯಲ್ಲಿ ನಾನು ಕೆಟ್ಟವಳಾಗಿದ್ದೀನಿ. ಇಲ್ಲಿ ಮೇಲೆ ತಿಳಿಯಾಗಿರೋ ನೀರು ಮಾತ್ರ ಬೇಕು, ಕೆಳಗಡೆ ಎಷ್ಟು ಕೆಸರಿದೆ ಅನ್ನೋದು ಬೇಕಾಗಿಲ್ಲ. ಒಂದು ಕಲ್ಲು ನೀರಿಗೆ ಬಿದ್ರೆ ಇಡೀ ನೀರು ಕೊಳ್ಕಾಗತ್ತೆ ಅನ್ನೋ ಸೆನ್ಸ್ ಯಾರಿಗೂ ಇಲ್ಲ. ಸಂಯುಕ್ತದಿಂದ ನಿಶಿ ಜೀವನ ಹಾಳಾಗ್ತಿದೆ, ಆದ್ರೆ ಅದು ಅವಳಿಗೆ ಗೊತ್ತಾಗ್ತಿಲ್ಲ. ಅದು ನೋಡ್ಕೊಂಡು ನಾನ್ ಕೊರಗಬೇಕಾಗಿದೆ. ಅವಳ ಜೀವನ ಹಾಳಾದ್ರೆ ಏನಂತೆ ಬಿಡಿ ಅಕ್ಕ, ಅವಳಿಗೆ ಯಾವತ್ತೂ ಬುದ್ಧಿ ಬರಲ್ಲ. ಅಟ್ಲೀಸ್ಟ್ ಕೆಟ್ಟ ಮೇಲಾದ್ರೂ ಬುದ್ಧಿ ಬರುತ್ತಾ ನೋಡೋಣ. ಆದ್ರೆ ನಾವು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಪುರು ಮನೇಲಿ ಆ ದಿನ ಏನೆಲ್ಲ ನಡೀತು ಅಂತ ಟೆನ್ಷನ್ ಆಗಿದ್ದೀವಿ.
ಬನ್ನಿ ಆಶೀರ್ವಾದ ಮಾಡೋಣ. ಏನು ಘನಂದಾರಿ ಕೆಲಸ ಮಾಡೋದಕ್ಕೆ ಹೊರಟಿಗಲ್ಲ ಅಂತ ಆಶೀರ್ವಾದ ಮಾಡ್ಬೇಕು ನಾನು. ಅಪ್ಪ, ಶ್ರಾವಣಿ ಏನೇ ಸಿಲ್ಲಿ ಕೆಲಸ ಮಾಡಿದ್ರು ಅದಕ್ಕೆ ಮುಂದೆ ನಿಂತ್ಕೊಂಡಿರ್ತೀರಾ ವಿಶ್ ಮಾಡೋದಕ್ಕೆ. ಇವಾಗ ನನಗೆ ಆಶೀರ್ವಾದ ಮಾಡೋದಕ್ಕೆ ನಾನೇನಾದ್ರೂ ಗನಂದಾರಿ ಕೆಲಸ ಮಾಡಕ್ ಹೋಗ್ಬೇಕಾ? ಅಷ್ಟಿದ್ರೆ ನನಗೆ ನಿಮ್ಮ ಆಶೀರ್ವಾದನೇ ಬೇಕಾಗಿಲ್ಲ. ನನಗೆ ನಮ್ಮಮ್ಮ ಒಬ್ರು ಆಶೀರ್ವಾದ ಮಾಡಿದ್ರೆ ಸಾಕು. ನೀನು ನಮಗೆ ಯಾರಿಗೂ ಹೇಳದೆ ಸಂಯುಕ್ತ ಮಾತು ಕಟ್ಕೊಂಡು ವಿಕ್ಕಿ ಮದುವೆ ಹಾಕ ಬಂದ್ಯಲ್ಲ, ಆ ವಿಚಾರದ ಬಗ್ಗೆ ನಾನು ಈಗೇನೇ ಮಾತಾಡಿದ್ರೂ ನಿನ್ನ ಬುದ್ಧಿ ಒಳಕ್ಕೆ ಹೋಗಲ್ಲ.